ಬೆಂಗಳೂರಿನ ಜನರಿಗೆ ಈಗಾಗಲೇ ಅವರ ಸಮಸ್ಯೆಗಳಿಗೆ ಸ್ಪಂದಿಸೋದಕ್ಕೆ ಅಂತ ನಾವು ಈ ನಡಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ ಅಂತ ಡಿಕೆ ಶಿವಕುಮಾರ್ ಮತ್ತು ಅವರ ತಂಡ ಹೇಳಿತು. ಈ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ರಿಗೆ ಜನ ಇನ್ನಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ ಹಾಗೂ ಸಲಹೆಗಳನ್ನು ಕೊಟ್ಟಿದ್ದಾರೆ. ಟ್ರಾಫಿಕ್ ಸಮಸ್ಯೆಗೆ ಏರ್ ಟ್ಯಾಕ್ಸಿ ಏನಾದರೂ ಮಾಡ್ತೀರಾ ನೀವು ಅಂತ ಕೆಲವು ಅತ್ಯುತ್ಸಾಹಿಗಳು ಕೇಳಿರೋ ಪ್ರಶ್ನೆ. ಏರ್ ಟ್ಯಾಕ್ಸಿ ಬಗ್ಗೆ ಆಲೋಚನೆ ಇದೆಯಾ ಅಂತ ಕೇಳಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ನಾಗರಿಕರು ಕೇಳಿರುವಂತಹ ಪ್ರಶ್ನೆ, ಇದಕ್ಕೆ ಉತ್ತರ ಕೊಟ್ರ ನೋಡಿ. ಹೆಲಿಕಾಪ್ಟರ್ ಫಾರ್ ಬ್ಯಾಂಗ್ಳೂರ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಅಂಡ್ ಏರ್ ಟ್ಯಾಕ್ಸೀಸ್ ಇನ್ ಬ್ಯಾಂಗ್ಳೂರ್. 2 questions. ಈ ಟ್ರಾಫಿಕ್ ನ ಸ್ಮಾರ್ಟ್ ಔಟ್ ಮಾಡಕ್ಕೆ 2008ರಲ್ಲೇನೆ ಒಂದು ಪೆರಿಫೆರಲ್ ರಿಂಗ್ ರೋಡ್ ಅಂತ ಮಾಡಿದ್ರು. ಒಂದು ಇಲ್ಲಿ ಕೋಗಿಲು ಸುತ್ತಮುತ್ತಲ ಯಲಹಂಕ ಆದ್ಮೇಲೆ ಈ ಕಡೆ ಎಲೆಕ್ಟ್ರಾನಿಕ್ ಸಿಟಿ ಮಾಡಿದ್ರು. ಯಾವ ಸರ್ಕಾರನೂ ಧೈರ್ಯವಾಗಿ ಡಿಸಿಷನ್ ತಗೊಳಕ್ ಆಗ್ಲಿಲ್ಲ. ಸೊ ಬೇರೆ ಬೇರೆ ಏನೇನೋ ಆಗತ್ತೆ. ಈಗ ನಾನು ಹುಡ್ಕೋ ಇಂದ 26,000 ಕೋಟಿ ಲೋನ್ ತಗೊಂಡಿದ್ದೀನಿ, BDA ಇಂದ ಅಕ್ವಿಷನ್ ಮಾಡ್ತಾ ಇದ್ದೀನಿ. ಮಾಡಿ ಅದನ್ನ ವಿಧಿನೇ ಇಲ್ಲ. 100 ಕಿಲೋಮೀಟರ್ ಔಟರ್ ರಿಂಗ್ ರೋಡ್, ಹೊಸ ರಿಂಗ್ ರೋಡ್ ನ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಅಂತೇಳಿ ಹೊಸ ರಿಂಗ್ ರೋಡ್ಗೆ ಈಗಾಗಲೇ BDA ಮಾಡಿ, ಯಾಕೆಂದ್ರೆ ಟ್ರಾಫಿಕ್ ನ ಸಿಟಿ ಒಳಗಡೆ ಯಾವುದು ಬರಬಾರ್ದು, ಅದನ್ನ ಕಂಪ್ಲೀಟ್ ಹೊಸೂರು ರೋಡ್ಗೆ ಹೋಗುವಂಥದ್ದು ಮತ್ತು ಬಳ್ಳಾರಿ ರೋಡ್ಗೆ ಹೋಗುವಂಥದ್ದು, ಮೈಸೂರು ರೋಡ್ಗೆ ಹೋಗುವಂಥ ಟ್ರಾಫಿಕ್ ಎಲ್ಲ ಕೂಡ ಸಿಟಿಗೆ ಬರದೇ ಬೇಕಬೇಕು ಅಂತಂದ್ರೆ ಇದು ಒಂದು ಹಿಸ್ಟಾರಿಕ್ ಡಿಸಿಷನ್. ಹೆಲಿಕಾಪ್ಟರ್ ಫಾರ್ ಬ್ಯಾಂಗ್ಳೂರ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಅಂಡ್ ಏರ್ ಟ್ಯಾಕ್ಸೀಸ್ ಇನ್ ಬ್ಯಾಂಗ್ಳೂರ್. 2 questions. ಈ ಟ್ರಾಫಿಕ್ ನ ಸ್ಮಾರ್ಟ್ ಔಟ್ ಮಾಡಕ್ಕೆ 2008ರಲ್ಲೇನೆ ಒಂದು ಪೆರಿಫೆರಲ್ ರಿಂಗ್ ರೋಡ್ ಅಂತ ಮಾಡಿದ್ರು. ಒಂದು ಇಲ್ಲಿ ಕೋಗಿಲು ಸುತ್ತಮುತ್ತಲ ಯಲಹಂಕ ಆದ್ಮೇಲೆ ಈ ಕಡೆ ಎಲೆಕ್ಟ್ರಾನಿಕ್ ಸಿಟಿ ಮಾಡಿದ್ರು. ಯಾವ ಸರ್ಕಾರನೂ ಧೈರ್ಯವಾಗಿ ಡಿಸಿಷನ್ ತಗೊಳಕ್ ಆಗ್ಲಿಲ್ಲ. ಸೊ ಬೇರೆ ಬೇರೆ ಏನೇನೋ ಆಗತ್ತೆ. ಈಗ ನಾನು ಹುಡ್ಕೋ ಇಂದ 26,000 ಕೋಟಿ ಲೋನ್ ತಗೊಂಡಿದ್ದೀನಿ, BDA ಇಂದ ಅಕ್ವಿಷನ್ ಮಾಡ್ತಾ ಇದ್ದೀನಿ. ಮಾಡಿ ಅದನ್ನ ವಿಧಿನೇ ಇಲ್ಲ. 100 ಕಿಲೋಮೀಟರ್ ಔಟರ್ ರಿಂಗ್ ರೋಡ್, ಹೊಸ ರಿಂಗ್ ರೋಡ್ ನ ಬೆಂಗಳೂರು